ಈ ದೇಶ ನಮ್ದು, ಈ ದೇಶ ಹಿಂದೂಗಳದು. ಏನು ಧರ್ಮಸ್ಥಳ ಬಗ್ಗೆ ಏನು ಇವಾಗೆಲ್ಲ ಪಿತೂರು ಮಾಡ್ಕೊಂಡು ಹೋಗ್ತಾ ಇದಾರೋ, ಇದು ಹಿಂದೂ ಧರ್ಮ, ಇದು ಹಿಂದೂ ದೇಶ. ಇದನ್ನ ನಾವು ಒಪ್ಕೋಬೇಕಾಗುತ್ತೆ. ಈಗಾಗಲೇ ಏನು ಇಲ್ಲಿ ಧರ್ಮಸ್ಥಳ ಕ್ಷೇತ್ರವನ್ನು ಉಳಿಸಬೇಕು ಅಂತ ಏನು ಎಲ್ಲರೂ ಬಂದಿದ್ದಾರೆ, ಸಂಘಟನೆಗಳು ಅದರ ಹಿರಿಯ ವ್ಯಕ್ತಿಗಳಾದ್ರೂ ಎಲ್ಲರಿಗೂ ನಮಸ್ಕರಿಸುತ್ತಾ ಈಗಾಗಲೇ ಭಾಷಣ ಮಾಡಿದ್ದಾರೆ. ಎಲ್ಲರೂ ಧರ್ಮಸ್ಥಳ ಅಂದ್ರೆ ಏನು, ಹೆಂಗೆ ಏನು ಪಿತೂರಿ ಮಾಡ್ತಾ ಇದ್ದಾರೆ ಅಂತ. ನಾನು ಹೇಳೋದು ಒಂದೇ, ಅದೇ ನಾರಾಯಣ ಸ್ವಾಮಿ ಅಣ್ಣ ಹೇಳಿದ್ರು, ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಇಫ್ ಯು ವಾಂಟ್ ಟು ಡಿಸ್ಟ್ರಾಯ್ ಇಂಡಿಯಾ, ಡಿಸ್ಟ್ರಾಯ್ ಇಟ್ಸ್ ಕಲ್ಚರ್, ಡಿಸ್ಟ್ರಾಯ್ ಇಟ್ಸ್ ಧರ್ಮ ಅಂತ ಹೇಳಿದ್ರು. ಅದು ಇಂಗ್ಲಿಷ್ ಅವರು ಅಲ್ಲಿ ಕೂತ್ಕೊಂಡು ಮಾಡಕ್ ಹೋದ್ರು, ಆದ್ರೆ ಮಾಡಕ್ಕಾಗ್ಲಿಲ್ಲ. ಆದ್ರೂ ಈ 2025 ಭಾರತ ದೇಶ ಹೆಂಗಿದೆ, ಏನಿದೆ, ಇಡೀ ಪ್ರಪಂಚದನ್ನ ಆಳಕ್ಕೆ ರೆಡಿಯಾಗಿದೆ ಅಂತ ಏನು ಇವತ್ತು ತೋರಿಸ್ತಾ ಇದೀವೋ ಅದು ಇವತ್ತು ನಾವು ನಡೀತಾ ಇದೆ. ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986833899. ಇದು ಹಿಂದೂ ಧರ್ಮ, ಇದು ಹಿಂದೂ ದೇಶ. ಇದನ್ನ ನಾವು ಒಪ್ಕೋಬೇಕಾಗುತ್ತೆ. ಕರೆಕ್ಟಾ? ಎಲ್ಲಿಂದನೋ ಬಂದಿರೋರು ಬೇರೆಯವರು, ಎಲ್ಲಿಂದನೋ ಬಂದು ಇಲ್ಲಿ ಸೇರಿರೋರು. ನಾವು ಇಲ್ಲಿ ಮೂಲತಃ ಹಿಂದೂಗಳೇ ಇದ್ದಿದ್ದು ಈ ದೇಶದಲ್ಲಿ. ಇದು ಬಿಟ್ಟು ಬೇರೆ ಯಾರು ಇರಲಿಲ್ಲ. ಕರೆಕ್ಟ್ ಅಲ್ವಾ? ಅದನ್ನು ಫಸ್ಟ್ ಮನವರಿಕೆ ಮಾಡ್ಕೊಳ್ಳಿ. ಈ ದೇಶ ನಮ್ದು, ಈ ದೇಶ ಹಿಂದೂಗಳದು. ಏನು ಧರ್ಮಸ್ಥಳ ಬಗ್ಗೆ ಏನು ಇವಾಗೆಲ್ಲ ಪಿತೂರು ಮಾಡ್ಕೊಂಡು ಹೋಗ್ತಾ ಇದಾರೋ, ಕೆಲವೊಂದು 4-5 ಜನ ಏನೋ ಒಂದು ಕೇಸುಗಳು ಕೊಟ್ಟು ಅನಾಮಿಕ ವ್ಯಕ್ತಿ ಅಂತ ಏನು ಮಾಡ್ತಾ ಇದ್ರು. ನಾನು ಹೇಳಕ್ ಒಂದಿಷ್ಟೇ ಇಷ್ಟಪಡ್ತೀನಿ. ಸರ್ಕಾರ ಈ SIT ಏನು 13 ಕ್ಷೇತ್ರದಲ್ಲಿ 13 ಜಾಗದಲ್ಲಿ ಏನು ಎಲ್ಲ ತೆಗೆದಿದಾರೋ, ತೋಡಿದಾರೋ, ಎಲ್ಲ ಮುಟ್ಟಿದಾರೋ, ಅದಾಗಿದ ತಕ್ಷಣ ಆ ಅನಾಮಿಕ ವ್ಯಕ್ತಿಯನ್ನ ತೋರಿಸಬೇಕು ಜನತೆಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರು ಅವನು ಅಂತ. ಯಾಕಂದ್ರೆ ಯಾರೋ ಬಂದು ಒಂದು ಹೇಳಿ ಹಿಂಗಾಗ್ತಾ ಇದೆ ಅನ್ನೋಷ್ಟೊತ್ತಿಗೆ ನಾನು ಆದ್ರೆ ಯಾರೋ ಒಂದು ಕಡೆ ಹೋಗ್ಬಿಟ್ಟು ಯಾರೋ ಅನಾಮಿಕ ವ್ಯಕ್ತಿಯಲ್ಲಿ ಹಿಂಗೇನೋ ಆಗಿದೆ, ಹೆಚ್ಚು ಕಡಿಮೆ ಆಗಿದೆ ಮಾಡಿ ಅಂದ್ರೆ ಮಾಡ್ತಾರ? ಯಾರೂ ಮಾಡಲ್ಲ. ಇದು ಸರ್ಕಾರ ಪಿತೂರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಿದು SIT ಏನ್ ನಡೀತಾರೆ, SIT ನಮ್ಗೇನು ಇದಿಲ್ಲ, ವಿರೋಧವಿಲ್ಲ. SIT ಏನ್ ಕೆಲಸ ಮಾಡ್ಲಿ. ಆದ್ರೆ ಏನು 13 ಜಾಗದಲ್ಲಿ ಏನು ಮುಗಿಯುತ್ತೋ ಅದಾದ್ಮೇಲೆ ಏನು ರಿಪೋರ್ಟ್ ಕೊಡ್ತಾರ, ಅದಾದ್ಮೇಲೆ ಅನಾಮಿಕ ವ್ಯಕ್ತಿಯನ್ನು ಬಯಲಿಗೆ ಬರಬೇಕು. ಏನು ಇವಾಗ ಏನು ಯೂಟ್ಯೂಬ್ಗಳಲ್ಲಿ ಅವ್ರನ್ನ ತೋರಿಸ್ತಾ ಇದಾರೆ, ಹಿಂಗೆಲ್ಲ ಆಗ್ತಾ ಇದೆ ಅಂತ ಫಸ್ಟ್ ಅವನಿಗೆ ತೋರಿಸ್ಬೇಕು. ಫಸ್ಟ್ ನೋಡಪ್ಪ, ನೀನು ಫಸ್ಟ್ ನೋಡು, ಒಂದು ರಿಪೋರ್ಟ್ ಮಾಡು ಅಂತ ಹೇಳ್ಬೇಕು. ಇಂತಹ ಒಂದು ಏನು ಒಂದು ನೀವೆಲ್ಲ ಸೇರಿ ಇವತ್ತು ಈ ಧರ್ಮಸ್ಥಳ ಬಗ್ಗೆ, ಮಂಜುನಾಥ ಸ್ವಾಮಿ ಬಗ್ಗೆ, ವೀರೇಂದ್ರ ಹೆಗ್ಗಡೆ ಬಗ್ಗೆ ಇದೆಲ್ಲ ಒಂದು ಅವ್ರಿಗೆ ಬಲ ಕೊಡಬೇಕು, ಅವ್ರ ಜೊತೆ ಸಾಥಿದೀವಿ ಅಂತ ಹೇಳ್ತಾ ಇದ್ರು. ನಂದು ಅದರಲ್ಲಿ ನಮ್ಮ ಏನು ಪಕ್ಷ ಬಿಟ್ಟು ನಾವೆಲ್ಲರೂ ಜೊತೆಯಲ್ಲಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ.